ಗೋಲಿಬಾರ್ ಮಾಡ್ತೀವಿ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ನೀವು ಇವತ್ತು ಬಂದಿರೋದು ಗೋಲಿಬಾರ್ ಮಾಡ್ತೀವಿ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ ಸರ್. ಏನಾಯ್ತು ಇಲ್ಲಿ? ಶಾಂತಿಯುತವಾಗಿಲ್ವಾ? ಸರ್, ಒಂದು ಲಾಸ್ಟ್ ಪ್ರಶ್ನೆ ನಿಮಗೆ. ನೀವು 14 ತಿಂಗಳು ಇವರ ಜೊತೆಗೆ ಸರ್ಕಾರ ನಡೆಸಿದಾಗ ಸಾಂದರ್ಭಿಕ ಶಿಶು ಅಂತ ತಾವು ಹೇಳಿದ್ರಿ, ಗುಮಾಸ್ತನ ರೀತಿಯಲ್ಲಿ ನಡೆಸ್ಕೊಂಡ್ರು ಅಂತ ತಾವು ಹೇಳಿದ್ರಿ. ನೀವು ಇವಾಗ ಅದನ್ನು ಯೋಚನೆ ಮಾಡಿ ರೈತರ ಹೋರಾಟಗಳನ್ನೆಲ್ಲ ನೋಡಿದಾಗ ಆ 14 ತಿಂಗಳು ಅವ್ರ ಜೊತೆಗೆ ಕೈ ಜೋಡಿಸಬಾರ್ದಾಗಿತ್ತು ಅಂತ ತಮ್ಗೆ ಏನಾದ್ರು ಅನಿಸ್ತಾ ಇದೆಯಾ? ನನ್ನ ಜೀವನದಲ್ಲಿ ಅದೊಂದು ಮಹಾನ್ ಅಪರಾಧ ಮಾಡ್ಕೊಂಡಿದ್ದೆ. ನಾನು ಇವತ್ತು ಪಶ್ಚಾತ್ತಾಪ ಪಡ್ತೀನಿ. ಅವ್ರ ಜೊತೆ ಸರ್ಕಾರ ಮಾಡಿ ತಪ್ಪು ನಿರ್ಧಾರ ಮಾಡಿದೆ. ಬಿಜೆಪಿ ಜೊತೆ ಸೇರಿ ಪ್ರತಿಭಟನೆ ಮಾಡುವ ಯೋಚನೆ ಇದೆ ಸರ್. ಒಟ್ಟಾಗಿ ಜಾಯಿಂಟ್ ಆಗಿ ಮಾಡ್ತೀವಿ, ಮಾತಾಡ್ತೀವಿ. ಬಿಜೆಪಿ ಪಕ್ಷದ ಜೊತೆನೂ ನಮ್ಮ ಮೈತ್ರಿ ಪಕ್ಷದವರು ನಾಳೆ ದಿನದಿಂದ ಅವರು ಹೇಳಿದ್ದಾರೆ ಇದರಲ್ಲಿ ಭಾಗವಹಿಸ್ತೀವಿ ಅಂತ. ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲ ಜೊತೆಗೂಡೆ ಹೋರಾಟ ಮಾಡ್ತೀವಿ. ಅವರು ಯಾವುದೇ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಅವರಲ್ಲಿ ಮನಸ್ಸಿಲ್ಲ. ಇವತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ. ಗೋಲಿಬಾರ್ ಮಾಡ್ತೀವಿ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ನೀವು ಇವತ್ತು ಬಂದಿರೋದು ಗೋಲಿಬಾರ್ ಮಾಡ್ತೀವಿ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ ಸರ್. ಏನಾಯ್ತು ಇಲ್ಲಿ? ಶಾಂತಿಯುತವಾಗಿಲ್ವಾ? ಸರ್, ಒಂದು ಲಾಸ್ಟ್ ಪ್ರಶ್ನೆ ನಿಮಗೆ. ನೀವು 14 ತಿಂಗಳು ಇವರ ಜೊತೆಗೆ ಸರ್ಕಾರ ನಡೆಸಿದಾಗ ಸಾಂದರ್ಭಿಕ ಶಿಶು ಅಂತ ತಾವು ಹೇಳಿದ್ರಿ, ಗುಮಾಸ್ತನ ರೀತಿಯಲ್ಲಿ ನಡೆಸ್ಕೊಂಡ್ರು ಅಂತ ತಾವು ಹೇಳಿದ್ರಿ. ನೀವು ಇವಾಗ ಅದನ್ನು ಯೋಚನೆ ಮಾಡಿ ರೈತರ ಹೋರಾಟಗಳನ್ನೆಲ್ಲ ನೋಡಿದಾಗ ಆ 14 ತಿಂಗಳು ಅವ್ರ ಜೊತೆಗೆ ಕೈ ಜೋಡಿಸಬಾರ್ದಾಗಿತ್ತು ಅಂತ ತಮ್ಗೆ ಏನಾದ್ರು ಅನಿಸ್ತಾ ಇದೆಯಾ? ನನ್ನ ಜೀವನದಲ್ಲಿ ಅದೊಂದು ಮಹಾನ್ ಅಪರಾಧ ಮಾಡ್ಕೊಂಡಿದ್ದೆ. ನಾನು ಇವತ್ತು ಪಶ್ಚಾತ್ತಾಪ ಪಡ್ತೀನಿ. ಅವ್ರ ಜೊತೆ ಸರ್ಕಾರ ಮಾಡಿ ತಪ್ಪು ನಿರ್ಧಾರ ಮಾಡಿದೆ. ಬಿಜೆಪಿ ಜೊತೆ ಸೇರಿ ಪ್ರತಿಭಟನೆ ಮಾಡುವ ಯೋಚನೆ ಇದೆ ಸರ್. ಒಟ್ಟಾಗಿ ಜಾಯಿಂಟ್ ಆಗಿ ಮಾಡ್ತೀವಿ, ಮಾತಾಡ್ತೀವಿ. ಬಿಜೆಪಿ ಪಕ್ಷದ ಜೊತೆನೂ ನಮ್ಮ ಮೈತ್ರಿ ಪಕ್ಷದವರು ನಾಳೆ ದಿನದಿಂದ ಅವರು ಹೇಳಿದ್ದಾರೆ ಇದರಲ್ಲಿ ಭಾಗವಹಿಸ್ತೀವಿ ಅಂತ. ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲ ಜೊತೆಗೂಡೆ ಹೋರಾಟ ಮಾಡ್ತೀವಿ. ಅವರು ಯಾವುದೇ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಅವರಲ್ಲಿ ಮನಸ್ಸಿಲ್ಲ. ಇವತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ. ಗೋಲಿಬಾರ್ ಮಾಡ್ತೀವಿ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ನೀವು ಇವತ್ತು ಬಂದಿರೋದು ಗೋಲಿಬಾರ್ ಮಾಡ್ತೀವಿ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ ಸರ್. ಏನಾಯ್ತು ಇಲ್ಲಿ? ಶಾಂತಿಯುತವಾಗಿಲ್ವಾ? ಸರ್, ಒಂದು ಲಾಸ್ಟ್ ಪ್ರಶ್ನೆ ನಿಮಗೆ. ನೀವು 14 ತಿಂಗಳು ಇವರ ಜೊತೆಗೆ ಸರ್ಕಾರ ನಡೆಸಿದಾಗ ಸಾಂದರ್ಭಿಕ ಶಿಶು ಅಂತ ತಾವು ಹೇಳಿದ್ರಿ, ಗುಮಾಸ್ತನ ರೀತಿಯಲ್ಲಿ ನಡೆಸ್ಕೊಂಡ್ರು ಅಂತ ತಾವು ಹೇಳಿದ್ರಿ. ನೀವು ಇವಾಗ ಅದನ್ನು ಯೋಚನೆ ಮಾಡಿ ರೈತರ ಹೋರಾಟಗಳನ್ನೆಲ್ಲ ನೋಡಿದಾಗ ಆ 14 ತಿಂಗಳು ಅವ್ರ ಜೊತೆಗೆ ಕೈ ಜೋಡಿಸಬಾರ್ದಾಗಿತ್ತು ಅಂತ ತಮ್ಗೆ ಏನಾದ್ರು ಅನಿಸ್ತಾ ಇದೆಯಾ? ನನ್ನ ಜೀವನದಲ್ಲಿ ಅದೊಂದು ಮಹಾನ್ ಅಪರಾಧ ಮಾಡ್ಕೊಂಡಿದ್ದೆ. ನಾನು ಇವತ್ತು ಪಶ್ಚಾತ್ತಾಪ ಪಡ್ತೀನಿ. ಅವ್ರ ಜೊತೆ ಸರ್ಕಾರ ಮಾಡಿ ತಪ್ಪು ನಿರ್ಧಾರ ಮಾಡಿದೆ. ಬಿಜೆಪಿ ಜೊತೆ ಸೇರಿ ಪ್ರತಿಭಟನೆ ಮಾಡುವ ಯೋಚನೆ ಇದೆ ಸರ್. ಒಟ್ಟಾಗಿ ಜಾಯಿಂಟ್ ಆಗಿ ಮಾಡ್ತೀವಿ, ಮಾತಾಡ್ತೀವಿ. ಬಿಜೆಪಿ ಪಕ್ಷದ ಜೊತೆನೂ ನಮ್ಮ ಮೈತ್ರಿ ಪಕ್ಷದವರು ನಾಳೆ ದಿನದಿಂದ ಅವರು ಹೇಳಿದ್ದಾರೆ ಇದರಲ್ಲಿ ಭಾಗವಹಿಸ್ತೀವಿ ಅಂತ. ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲ ಜೊತೆಗೂಡೆ ಹೋರಾಟ ಮಾಡ್ತೀವಿ. ಅವರು ಯಾವುದೇ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಅವರಲ್ಲಿ ಮನಸ್ಸಿಲ್ಲ. ಇವತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ.